ಹೊಸಬೂದನೂರಿನ ಶ್ರೀ ಕಾಶಿ ವಿಶ್ವೇಶ್ವರ ದೇವಸ್ಥಾನದ ಕಾಲಮಾನದಲ್ಲಿಯೇ ನಿರ್ಮಾಣಗೊಂಡು ನೆಲೆ ನಿಂತಿರುವ ಶ್ರೀ ಕಾಶಿ ವಿಶ್ವೇಶ್ವರ ದೇವಸ್ಥಾನದ ಹಲವು ವಾಸ್ತುಶಿಲ್ಪದ ಅಂಶಗಳನ್ನು ಹೋಲುವ ದೇವಸ್ಥಾನವೆಂದರೆ ಮಹಾವಿಷ್ಣುವಿಗೆ ಸಮರ್ಪಿತವಾದ ಹೊಸಬೂದನೂರಿನಲ್ಲಿರುವ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ. ಸುಮಾರು 13ನೇ ಶತಮಾನದಲ್ಲಿ ನಿರ್ಮಾಣವಾದ ಪ್ರಸ್ತುತ ಹೊಸಬೂದನೂರು ನಗರದ ಮಧ್ಯಭಾಗದಲ್ಲಿರುವ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಸುಂದರವಾಗಿದ್ದು, ಹೊಯ್ಸಳರ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತೆ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಕೂಡ ನಕ್ಷತ್ರಾಕಾರದ ಜಗತಿಯ ನಿರ್ಮಾಣ. ಜಗತಿ ಎಂದರೆ ಎತ್ತರವಾದ ಜಗಲಿ ಅಥವಾ ಪೀಠ. ಇದರ ಉದ್ದೇಶ ಕಟ್ಟಡಕ್ಕೆ ಹೆಚ್ಚಿನ ಭದ್ರತೆ ಮತ್ತು ಭವ್ಯತೆಯನ್ನು ನೀಡುವುದೇ ಆಗಿತ್ತು. ಹೊಯ್ಸಳ ದೇವಾಲಯಗಳ ವೈಭವವಾದ ಕೆತ್ತನೆ ಆಕರ್ಷಣೆಗಳಿಗೆ ಕಾರಣವಾದ ಮುಖ್ಯ ಅಂಶವೆಂದರೆ ಆ ಶಿಲ್ಪಿಗಳು ಬಳಸಿದ ನಿರ್ಮಾಣ ಮಾಧ್ಯಮ. ಇವರು ದೇವಾಲಯ ನಿರ್ಮಾಣಕ್ಕೆ ಸ್ಥಳೀಯವಾಗಿ ದೊರೆಯುವ ಕಲ್ಲನ್ನು ಅತ್ಯಧಿಕವಾಗಿ ಬಳಸಿದರು. ಈ ಶಿಲೆ ಬಹಳ ಮೃದು, ನುಣುಪು ಹಾಗೂ ಸೂಕ್ಷ್ಮ ಕಣಗಳಿಂದ ಕೂಡಿರುವಂಥದ್ದು. ಇದರ ಬಣ್ಣ ಧೂಮ್ರ ವರ್ಣದಿಂದ ಹಿಡಿದು ತೆಳು ನೀಲಿ, ಹಸಿರು ವರ್ಣಗಳವರೆಗಿನ ವರ್ಣಗಳ ಪ್ರಭೇದಗಳಾಗಿದ್ದವು. ಏಕಕೂಟ ದೇವಸ್ಥಾನವಾದ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಒಂದು ಗರ್ಭಗುಡಿ ಇದ್ದು ಸುಂದರವಾದ ಶಿಖರವನ್ನು ಹೊಂದಿದೆ. ಹೊಯ್ಸಳರು ಬಳಸಿದ ಮುಖ್ಯ ವಾಸ್ತುಶೈಲಿಗಳೆಂದರೆ ವೇಸರ, ದ್ರಾವಿಡ, ಕದಂಬನಾಗರ ಮತ್ತು ಭೂಮಿಜ ಪ್ರಾಕಾರಗಳು. ಇವುಗಳ ಅಲಂಕರಣೆಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಬದಲಾವಣೆಗಳನ್ನು ಅಳವಡಿಸಿ ಹೊಯ್ಸಳ ಶಿಲ್ಪ ಸಂಪ್ರದಾಯದ ವಿಶಿಷ್ಟವಾದ ಛಾಪನ್ನು ಹೊಂದಿರುವಂತೆ ಮಾಡಿರುವುದರಿಂದ ಹೊಯ್ಸಳ ಶೈಲಿ ಒಂದು ವಿಭಿನ್ನವಾದ ಶೈಲಿಯಾಗಿ ಹೊರಹೊಮ್ಮಿದೆ. ಶ್ರೀ ಕಾಶಿ ವಿಶ್ವೇಶ್ವರ ದೇವಸ್ಥಾನದ ಹೊರಭಿತ್ತಿಯನ್ನು ಹೋಲುವ ಯಾವುದೇ ಅಲಂಕಾರಿಕ ಶಿಲ್ಪಗಳ ಕೆತ್ತನೆಗಳಿರದ ಹೊರಭಿತ್ತಿ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿಯೂ ಕೂಡ ಇರುವುದನ್ನು ಕಾಣಬಹುದು. ತಳವಿನ್ಯಾಸದಲ್ಲಿ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಮುಖಮಂಟಪ, ನವರಂಗ, ಅಂತರಾಳ ಹಾಗೂ ಗರ್ಭಗುಡಿಯನ್ನು ಹೊಂದಿದೆ. ಪ್ರವೇಶದ್ವಾರದ ಮುಖಮಂಟಪದಲ್ಲಿ ತಿರುಗಣೆಯ ಕಂಬಗಳಿವೆ. ಬಾಗಿಲುವಾಡ ಸರಳವಾಗಿದ್ದು ಕಕ್ಷಾಸನವನ್ನು ಕೂಡ ನೋಡಬಹುದು. ನವರಂಗದಲ್ಲಿ ತಿರುಗಣೆಯಿಂದ ಮಾಡಿದ ಹೊಯ್ಸಳ ದೇವಸ್ಥಾನಗಳಲ್ಲಿ ಕಾಣಸಿಗುವಂತಹ ಸುಂದರವಾದ 4 ಕಂಬಗಳಿದ್ದು, ವಿತಾನದಲ್ಲಿ ಕಮಲದ ಮೊಗ್ಗಿನ ರಚನೆ ಅತ್ಯಮೋಘವಾಗಿದೆ. ನವರಂಗದಲ್ಲಿ 2 ದೇವಕೋಷ್ಠಗಳಿದ್ದು ಗಣಪತಿ ಹಾಗೂ ಲಕ್ಷ್ಮೀ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಹೊಯ್ಸಳರ ಆಳ್ವಿಕೆಯ ಕಾಲ ಶಾಸನಗಳ ರಚನೆಯ ಸಮೃದ್ಧಿಯ ಕಾಲ. ಕರ್ನಾಟಕದ ಶಾಸನಗಳ ರಚನೆಯಲ್ಲಿ ಈ ಕಾಲವನ್ನು ಸುವರ್ಣಯುಗ ಎನ್ನಬಹುದು.
ಶಾಸನಗಳ ರಚನೆಯ ಕಲೆಗಾರಿಕೆಯಲ್ಲಾಗಲಿ, ಲಿಪಿಯ ಸೌಂದರ್ಯದಲ್ಲಾಗಲಿ, ಭಾಷೆ ಹಾಗೂ ಸಾಹಿತ್ಯದ ಸಮೃದ್ಧಿಯಲ್ಲಾಗಲಿ ಹೊಯ್ಸಳ ಶಾಸನಗಳನ್ನು ಸರಿತೂಗುವ ಶಾಸನಗಳು ಅಪರೂಪ. ಹೊಯ್ಸಳರು ಆಳಿದ 300 ವರ್ಷಗಳ ಅವಧಿಯಲ್ಲಿ 2000ಕ್ಕೂ ಮೀರಿ ಶಾಸನಗಳು ಹುಟ್ಟಿಕೊಂಡಿವೆ. ಅಂತಹುದೇ ಒಂದು ಶಾಸನ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ನವರಂಗದಲ್ಲಿಯೂ ಇದೆ. ಸುಮಾರು 750 ವರ್ಷಗಳ ಹಿಂದೆ 1296ರಲ್ಲಿ ಮುಮ್ಮಡಿ ನರಸಿಂಹನ ಕಾಲದಲ್ಲಿ ಹಾಕಿಸಿರುವ ಈ ಶಾಸನದಲ್ಲಿ ದಾನ ದತ್ಯ ವಿವರ ಹಾಗೂ ಮಂಡ್ಯದ ಉಲ್ಲೇಖವನ್ನು ಅಚ್ಚ ಕನ್ನಡದಲ್ಲಿ ಕೆತ್ತಲಾಗಿದೆ. ಗರ್ಭಗುಡಿಯ ಬಾಗಿಲುವಾಡದ ಲಲಾಟದಲ್ಲಿನ ಗಜಲಕ್ಷ್ಮಿಯ ಕೆತ್ತನೆ ಅದ್ಭುತವಾಗಿದೆ. ಗರ್ಭಗುಡಿಯಲ್ಲಿ ಗರುಡ ಪೀಠದ ಮೇಲೆ ಪ್ರತಿಷ್ಠಾಪಿಸಲಾಗಿರುವ 5 ಅಡಿ ಎತ್ತರದ ಸುಂದರ ಶ್ರೀದೇವಿ ಭೂದೇವಿ ಸಹಿತವಾದ ಶ್ರೀ ಅನಂತ ಪದ್ಮನಾಭನ ಮೂರ್ತಿಯಿದೆ. ಪ್ರಭಾವಳಿಯಲ್ಲಿ ಸುಂದರವಾದ ದಶಾವತಾರದ ಕೆತ್ತನೆಗಳನ್ನು ನೋಡಬಹುದು. ಜಗಜ್ಜಾಲಪಾಲಂ ಕನಕಂಠಮಾಲಂ ಶರಚ್ಚಂದ್ರಕಾಲಂ ಮಹಾದೈತ್ಯಕಾಲಂ ನವೋ ನೀಲಕಾಯಂ ದುರಾಪಾರಮಾಯಂ ಸುಪದ್ಮಾಸಹಾಯಂ ಭಜೇಹಂ ಭಜೇಹಂ ಸದಾ ಬೋಧಿವಾಸಂ ಗಲತ್ಪುಷ್ಪಹಾಸಂ ಜಗತ್ಸನ್ನಿವಾಸಂ ಶತಾದಿತ್ಯವಾಸಂ ಗದಾಚಕ್ರಶಸ್ತ್ರಂ ರಸತ್ಪೀತವಸ್ತ್ರಂ ಅಸಚ್ಚಾರುಭಕ್ತಂ ಭಜೇಹಂ ಭಜೇಹಂ ರಮಾಕಂಠಹಾರಂ ಶ್ರುತಿವಾಕಸಾರಂ ಜಲಾಂತರ್ವಿಹಾರಂ ಧರಾಭಾರಹಾರಂ ಚಿದಾನಂದರೂಪಂ ಮನೋಜ್ಞಸ್ವರೂಪಂ ಯುಗಾನೇಕರೂಪಂ ಭಜೇಹಂ ಭಜೇಹಂ ಜರಾಜನ್ಮಹೀನಂ ಪರಾನಂದಪೀನಂ ಸಮಾಧಾನಲೀನಂ ಸದೈವಾನವೀನಂ ಜಗಜ್ಜನ್ಮಹೇತುಂ ಸುರಾನೀಕಹೇತುಂ ತ್ರಿಲೋಕೈಕಸೇತುಂ ಭಜೇಹಂ ಭಜೇಹಂ ಕೃತಾಮಾಯಗಾನಂ ಖಗಾದೀಶಯಾನಂ ವಿಮುಕ್ತೇರ್ನಿದಾನಂ ಹರಾರಾತಿಮಾನಂ ಸ್ವಭಕ್ತಾನುಕೂಲಂ ಜಗತ್ಸಕ್ಷಮೂಲಂ ನಿರಸ್ತಾರಶೂಲಂ ಭಜೇಹಂ ಭಜೇಹಂ ಸಮಸ್ತಾಮರೇಶಂ ವಿಲೇಪಾಭಕೇಶಂ ಜಗದ್ಬಿಂಬಲೇಶಂ ಮೃದಾಕಾಶ